ಶಿವಮೊಗ್ಗದಿಂದ 58 ಕಿಲೋಮೀಟರ್ಸ್ ದೂರ ಇರೋವಂಥ ಅಬ್ಬಿಗುಂಡಿ ವಾಟರ್ಫಾಲ್ಸ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಚೆನ್ನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದು. ಎನ್.ಆರ್.ಪುರ ತಾಲೂಕಲ್ಲಿದೆ, ಚಿಕ್ಕಮಗಳೂರು. ಸ್ವಲ್ಪ ಬಾರ್ಡ್ರು, ಮುಡುಬಾಯಿಂದ ಡಿವಿಷನ್ ತೊಗೊಂಡು ಕುದುರೆಗುಂಡಿ ಹತ್ರ ಹೋಗಿ ನಾವು ಬಂದಿದ್ದು. ಫುಲ್ಲು ಸುತ್ತಮುತ್ತ ಕಾಡಿದೆ, ದೂರದಲ್ಲಿ ಅದೊಂದು ಸ್ವಲ್ಪ ನೀರು ಹರಿಯೋದು ಸೌಂಡ್ ಕೇಳಿಸ್ತಾ ಇದೆ. ಬಂದ ಮೇಲೆ ಕಾಡಾನೆಗಳು ಬಂದಿದ್ದಾವೆ ಅಂತ ಹೇಳಿದ್ರು. ಸ್ವಲ್ಪ ಭಯ ಇದೆ ಮನಸ್ಸಲ್ಲಿ. ಅಬ್ಬಿಗುಂಡಿ ವಾಟರ್ಫಾಲ್ಸ್ಗೆ ನೀರು ಚಿಕ್ಕ ಪುಟ್ಟ ಜರಿಗಳಿಂದ ಹರ್ಕೊಂಡು ಬರ್ತಾ ಇದೆ. ಸೌಂಡ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂದು ಮಿನಿ ಚೆಕ್ ಡ್ಯಾಮ್ ಥರ ಇದೆ, ಅದ್ರ ಮೇಲೆ ಸ್ವಲ್ಪ ನೀರು ಹರ್ಕೊಂಡು ಈ ಬಂಡೆಗಳ ಮೇಲೆಲ್ಲ ಹರ್ಕೊಂಡು ನೀರು ಬರ್ತಾ ಇದೆ. ತುಂಬಾ ಮಡ್ಡಿ ಇಲ್ಲ, ಮಳೆಯೆಲ್ಲ ಬಂದು ಚೆನ್ನಾಗಿ ನೀರು ಬಂದಿದೆ. ಸುತ್ತಮುತ್ತ ಇರೋವಂಥ ಗ್ರೀನ್ ಬೆಲ್ಟು, ಕಾಡೊಳಗೆ ಬಂದ್ವಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್ಸು. ಆ ಮೇನ್ ರೋಡಿಂದ ಡಿವಿಯೇಷನ್ ಕೇಳ್ಕೊಂಡು 2-3 ಕಡೆ ಸ್ವಲ್ಪ ರೋಡ್ ತಪ್ಪೋಯ್ತು, ಬಟ್ ಕೇಳ್ಕೊಂಡು ಬಂದ್ವಿ. ಕಾಡೊಳಗಡೆ ಬಿದಿರು ಕಾಡೆಲ್ಲ ಇದೆ. ಅಬ್ಬಿಗುಂಡಿ ವಾಟರ್ಫಾಲ್ಸ್ ನೋಡೋಣ ಅಂತ ಬಂದಿದ್ವಿ. ಮನೆಯಿಂದನೇ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಕ್ಳ ಜೊತೆ ಫಾಲ್ಸ್ ನೋಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಅಬ್ಬಿಗುಂಡಿ ಫಾಲ್ಸ್ ಎನ್.ಆರ್.ಪುರದಿಂದ ಒಂದು 15 ಕಿಲೋಮೀಟರ್ ಅಷ್ಟು ದೂರ ಇರ್ಬೋದು. ತುಂಬ ಫೋರ್ಸ್ ಆಗಿದೆ ವಾಟರ್. ಹೌದು, ಮಳೆಗಾಲ ಮುಗ್ದಿದ್ರೂ ನೀರು ಜೋರಾಗಿದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಲೇಬಾರ್ದು. ನಾವು ನೀರು ತುಂಬ ಕಮ್ಮಿ ಇರುತ್ತೆ, ಆಟಾಡ್ಬೋದು ಅಂತ ಅಂದ್ಕೊಂಡ್ವಿ ಮಕ್ಕಳೆಲ್ಲ. ಬಟ್ ಆಟಾಡೋದು ಗೊತ್ತಿಲ್ಲ, ಭಯ ಇದೆ. ನೀರಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಥರದೊಂದು ಫಾಲ್ಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಕಾಡು ಮಧ್ಯ ಎಲ್ಲ ಇದೆ. ಇಲ್ಲಿ ಬರೋದು ಕಾಡು ಒಳಗಿಂದನೇ ಬಂದಿದ್ದೀವಿ. ಯಾರೋ ಅಲ್ಲಿ ಹೇಳ್ದಂಗೆ ಕಾಡಾನೆ ಎಲ್ಲ ಓಡಾಡ್ತಿದೆ ಅಂತ ಹೇಳಿದ್ರು. ಸ್ವಲ್ಪ ವಾಪಸ್ ಹೋಗ್ಬೋಣ ಅಂತ ಅನ್ನಿಸ್ತು. ಅಬ್ಬಿಗುಂಡಿ ಫಾಲ್ಸ್ಗೆ ಸ್ವಲ್ಪ ಫಾರೆಸ್ಟ್ ಒಳಗಡೆ ಬರುವಾಗ ಮಾತ್ರ ಭಯ ಆಯಿತು, ಬಟ್ ಇಲ್ಲಿ ಬಂದಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂದೊಳ್ಳೆ ಪಿಕ್ನಿಕ್ ಸ್ಪಾಟು, ಹಾಫ್ ಎ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಶಿವಮೊಗ್ಗದಲ್ಲಿ ನಾವು ಇದೇ ಥರ ತುಂಬಾ ವಾಟರ್ಫಾಲ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ನಮ್ಮ ಸುಮಾರು ಶಿವಮೊಗ್ಗದ ವೀಡಿಯೋಗಳು ಕೂಡ ವಾಟರ್ಫಾಲ್ಸ್ ಇರ್ಬೋದು ಅಥವಾ ನಾಟ್ ಸೋ ಕಾಮನ್ಲಿ ವಿಸಿಟೆಡ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಆ ಒಂದು ಸರ್ಚ್ ಮಾಡುವಾಗ ನಮಗೆ ಅಬ್ಬಿಗುಂಡಿ ಕಾಣಿಸಿದ್ದು. ಏನು ಅಂತಂದರೆ ಒಂದೇ ಒಂದು ರಿಕ್ವೆಸ್ಟು, ಅಲ್ಲಿಗೆಲ್ಲ ಹೋದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸನ್ನು ತಿನ್ಕೊಂಡು ಅಥವಾ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರುವಾಗ ಅಲ್ಲೇನು ವೇಸ್ಟ್ ಎಸೆಯೋದು ಬೇಡ. ನಾವೇನು ಪ್ಲಾಸ್ಟಿಕ್ ಏನು ತೊಗೊಂಡಿರ್ತೀವಿ ವಾಪಸ್ಸು ನಮ್ಮ ಬ್ಯಾಗೆಲ್ಲ ಇಟ್ಕೊಂಡ್ಬಂದುಬಿಟ್ರೆ ಬೆಟರು. ಯಾಕೆಂತಂದರೆ ಅಲ್ಲೇ ವಾಟರ್ ಬಾಟ್ಲೆಲ್ಲ ಎಸ್ತಿದ್ರು ನೀರಿಗೆಲ್ಲ. ತುಂಬಾ ಒಂಥರ ಹಾರಿಬಲ್ ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.